ಭಾರತ್ ಹ್ಯಾಪಿ ವರಲ್ ರಿಚ್ ಭಾರತ್ ರಿಚ್ ವರಲ್ ಫ್ರೆಂಡ್ಸ್, ವೆಲ್ಕಮ್ ಟು ಮನಿ ನಂಬರ್. ನಾನು ನಿಮ್ಮ ಪ್ರೀತಿಯ ಚಂದನಶ್ರೀ. ಈ 2025 ಎಲ್ಲರಿಗೂ ಹೇಗಿರುತ್ತೆ? ಎಲ್ಲರಿಗೂ ತುಂಬ ಅದ್ಭುತ ರಿಸಲ್ಟ್ಸ್ನೇ ಮಂಗಳ ತಗೊಂಬರುತ್ತೆ. ಎಲ್ಲರಿಗೂ ಮಂಗಳವೇ ಆಗುತ್ತೆ, ಅಂದರೆ ಎಲ್ಲರಿಗೂ ಶುಭವೇ ಆಗುತ್ತೆ. ಏಕೆಂದರೆ ಕುಜನ ನಂಬರ್ ಇದು, ಹನುಮಂತನ ನಂಬರ್ ಅಂತ ಹೇಳ್ತೀವಿ, ಸೇನಾಧಿಪತಿ ನಂಬರ್ ಅಂತ ಹೇಳ್ತೀವಿ. ಈ 2025ನಲ್ಲಿ 1ನೇ ತಾರೀಕು ಬಗ್ಗೆ ಹೇಳಿದೆ ಪ್ರೀವಿಯಸ್ ವಿಡಿಯೋಸಲ್ಲಿ. 1ನೇ ತಾರೀಕು ಹುಟ್ಟಿದವ್ರಿಗೆ ಹೇಗಿರುತ್ತೆ, 2ನೇ ತಾರೀಕು ಹುಟ್ಟಿದವ್ರಿಗೆ ಹೇಗಿರುತ್ತೆ ಅಂತ ವಿಡಿಯೋ ಡೀಟೇಲ್ಡಾಗಿ ಮಾಡಿದ್ದೀನಿ. ಈಗ 3ನೇ ತಾರೀಕು ಹುಟ್ಟಿದವ್ರಿಗೆ ಹೇಗಿರುತ್ತೆ, 3, 12ನೇ ತಾರೀಕು, 21ನೇ ತಾರೀಕು, 30ನೇ ತಾರೀಕು ಯಾರಾದರೆ ಹುಟ್ಟಿದೀರೋ ಅವ್ರನ್ನ ನಾವು 3 ಬಾರ್ನ್ ಪೀಪಲ್, 3ನೇ ತಾರೀಕು ಹುಟ್ಟಿದ ಜನ ಅಂತ ಕರಿತೀವಿ. ಸೊ ಈ 3ನೇ ತಾರೀಕು ಅವ್ರಿಗೆ 9ನೇ ಅಂದರೆ ಈ 2025 2025 ಅಂದ್ರೆ 9, 3ಗೂ 9ಗೂ ವೆರಿ ಥಿಕ್ ಫ್ರೆಂಡ್ಸ್, ತುಂಬ ಕ್ಲೋಸ್. ಹೇಗೆ 1ಗೆ 9ಗೆ ಕ್ಲೋಸ್ ಬಾಂಡಿಂಗ್ ಇದೆಯೋ ಅದೇ ರೀತಿ ನಿಮಗೆ ಗುರು, 3 ಅಂದರೆ ಏನು, ಗುರು, 9 ಅಂದರೆ ಕುಜ, ಇಲ್ಲಿ ಸೇನಾಧಿಪತಿ, ಇವರೆರಡು ತುಂಬ ಫ್ರೆಂಡ್ಲಿ ನಂಬರ್ಸ್. ಸೊ ಫ್ರೆಂಡ್ಲಿ, ತುಂಬ ಬಾಂಡಿಂಗ್, ಒಳ್ಳೆ ರಿಲೇಷನ್ ಇರುವ ಒಂದು ನಂಬರ್ ಇದು. ತುಂಬ ಚೆನ್ನಾಗಿರುತ್ತೆ ಈ ವರ್ಷ. ನಾನು ಹೇಳಿದ್ನಲ್ಲ, ನಿಮಗೂ ಅಷ್ಟೇ ಅದೃಷ್ಟನೋ ಅದೃಷ್ಟ, ದುಡ್ಡಿನ ಸುರುಮನೆ ನೋಡ್ತೀರಾ ನೀವು ಅಂದುಕೊಂಡಿದ್ದೆಲ್ಲ ಒಳ್ಳೆಯದೇ ನಡೆಯುತ್ತೆ. ತುಂಬ ಸಕ್ಸಸ್ಫುಲ್ ಇಯರ್ ಅಂತಲೇ ಹೇಳ್ಬೋದು. ನಿಮಗೆ ಏನೇ ಮಾಡಿದ್ರೂ ಒಳ್ಳೆಯದೇ ನಡೆಯುತ್ತೆ. ಮುಖ್ಯವಾಗಿ ಟೀಚರ್ಸ್ಗೆ, ಕೋಚಿಂಗ್, ನಮ್ಮಂಥ ಕೋಚ್ಗಳಿರುತ್ತಾರಲ್ಲ, ಕೋಚಿಂಗ್ ಸೆಂಟರ್ಸ್ ಇರುತ್ತಲ್ಲ, ಅವ್ರಿಗೆ ತುಂಬ ಒಳ್ಳೆ ಫಲಿತಗಳು ಬೇರೆಯವ್ರು ಕೊಡಲ್ಲ ಅಂತಲ್ಲ, ಎಲ್ಲರಿಗೂ ಒಳ್ಳೆಯದೇ ಆಗುತ್ತೆ ಈ ವರ್ಷ. ಆದರೆ ಇವ್ರಿಗೆ ಮತ್ತಷ್ಟು ಒಳ್ಳೆಯದಾಗುತ್ತೆ. ಆ್ಯಂಡ್ ಎಜುಕೇಷನ್ ಯಾರು 3ನೇ ತಾರೀಕು, 12ನೇ ತಾರೀಕು, 21ನೇ ತಾರೀಕು, 30ನೇ ತಾರೀಕು ಹುಟ್ಟಿರೋ ಒಂದು ಮಕ್ಕಳು, ಅದು SLC ಆಗಿರ್ಬೋದು ಅಥವಾ PUC ಆಗಿರ್ಬೋದು, ಅಥವಾ ಎಜುಕೇಷನ್ ಯಾರಾದರೂ ಎಜುಕೇಷನ್ ಮಾಡ್ತಾರೆ, ಒಳ್ಳೆ ಫಲಿತಗಳನ್ನ ಇವರು ಈ ವರ್ಷ ಸಾಧನೆ ಮಾಡ್ತಾರೆ. ಜಾಬ್ಸು ಎಲ್ಲ ಹುಡ್ತಾ ಇರ್ತಾರಲ್ಲ ಈ ನಂಬರ್ಗಳು, ಎಲ್ಲರಿಗೂ ಒಳ್ಳೆಯದೇ ನಡೆಯುತ್ತೆ ಈ ವರ್ಷ. ನೀವು ತುಂಬ ಒಳ್ಳೆಯ ಒಂದು ಗುರಿನ ಮುಟ್ತೀರ. ಸೊ ಇದು ಫ್ರೆಂಡ್ಸ್, 3ನೇ ತಾರೀಕು, 12ನೇ ತಾರೀಕು, 21ನೇ ತಾರೀಕು, 30ನೇ ತಾರೀಕು ಹುಟ್ಟಿದವರ ಒಂದು ಭವಿಷ್ಯತ್ತು ತುಂಬ ಸುಂದರವಾಗೇ ಇರುತ್ತೆ ಫ್ರೆಂಡ್ಸ್. ಥ್ಯಾಂಕ್ ಯು, ಬಾಯ್ ಬಾಯ್, ಹ್ಯಾಪಿ ಭಾರತ್.